ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಸಮಸ್ಯೆಗೆ ನಮ್ಮ ಉತ್ತರ. ಅದು ಗುಪ್ತ ರೋಗ ಆಗಿರಬಹುದು, ಲೈಂಗಿಕ ಸಮಸ್ಯೆಗಳಾಗಿರಬಹುದು, ಯಾವುದೇ ರೀತಿಯಾದಂತಹ ನಿಮ್ಮ ಸಮಸ್ಯೆ ಇದ್ದಲ್ಲಿ ನಮಗೆ ಕರೆ ಮಾಡಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾರೆ. ಈಗ ಬೆಂಗಳೂರಿನಿಂದ ಆಶಾ ಅಂತಕ್ಕಂಥವರು ಕರೆ ಮಾಡಿದ್ದಾರೆ. ಆಶಾ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ. ಹಲೋ ಮ್ಯಾಮ್. ಹಲೋ ಹೇಳಿ ಮಾ. ಮ್ಯಾಮ್ ನಂಗೆ ಈಗ ಆಲ್ರೆಡಿ 28 ಇಯರ್ಸ್. ಆಕ್ಚುಲಿ ನಮ್ಮ ಮ್ಯಾರೇಜ್ ಆಗಿ 3 ಇಯರ್ಸ್ ಆಯ್ತು. ಅಂದ್ರೆ ನನ್ನ ವೆಯ್ಟ್ 40 ಇದೆ. ಐಟಿಗಿಂತ ಒಂದ್ ಸ್ವಲ್ಪ ಲೀನ್ ಆಗೇ ಇದ್ದೀನಿ. ನಾವ್ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ತುಂಬಾ ಪೇನ್ ಆಗುತ್ತೆ, ಅಂದ್ರೆ ತುಂಬಾ ಪೇನ್ ಆಗುತ್ತೆ ಮ್ಯಾಮ್. ಆಲ್ಮೋಸ್ಟ್ ನಂಗೆ ಬೇರೆಬಲ್ ಆಗದೇ ಇಲ್ಲ, ತಡ್ಕೊಳಕ್ಕೆ ಅಷ್ಟು ಪೇನ್ ಆಗುತ್ತೆ. ಹಾಗೂ ನಾವು ಒಂದ್ ಸ್ವಲ್ಪ ಎಲ್ಲ ಡಾಕ್ಟರ್ ಹತ್ರನು ಕನ್ಸಲ್ಟ್ ಮಾಡಿದ್ವಿ. ಅದಕ್ಕೆ KY ಜೆಲ್ ಅಂತ ಸಜೆಸ್ಟ್ ಮಾಡಿದ್ರು. ಅದನ್ನು ಅಪ್ಲೈ ಮಾಡ್ಕೊಂಡು ನೋಡಿದ್ವಿ, ಆದ್ರೂ ಒಂದ್ ಸ್ವಲ್ಪ ಆಗುತ್ತೆ. ಬಟ್ ನಾವು ಮಾಡ್ತಿದೀವಿ, ಮಾಡ್ತಾ ಇದ್ವಿ. ಆದ್ರೆ ಈಗ 3 ಇಯರ್ಸ್ ಇಂದ 2 ಇಯರ್ಸ್ ನಾವು ಅಷ್ಟೊಂದು ಕನ್ಸೀವ್ಗೆಲ್ಲ ಇದ್ ಮಾಡಿರ್ಲಿಲ್ಲ. ಈಗ ಒಂದ್ 8 ಮಂತ್ಸ್ ಇಂದ ನಾವು ಅದಕ್ಕೆ ಅಂತಾನೆ ಟ್ರೈ ಮಾಡ್ತಾ ಇದ್ವಿ, ಆಗಿರ್ಲಿಲ್ಲ. ಹಾಗಾಗಿ ನಾವು ಡಾಕ್ಟರ್ ಹತ್ರ ನಾವು ಸ್ಟಾರ್ಟಿಂಗ್ ಇಂದಾನೆ ಕನ್ಸಲ್ಟ್ ಮಾಡ್ತಿದ್ವಿ. ನನ್ಗೆ ಪೀರಿಯಡ್ಸ್ ಆದಾಗ ಪೈನ್ ಬರ್ತಾ ಇತ್ತು. ಹಾಗಾಗಿ ಪೀರಿಯಡ್ಸ್ ಆದಾಗ ಪೈನ್ ಬರುತ್ತೆ ಅಂತ ಅಲ್ಲಿ ಹೋಗಿದ್ದೆ, ಚೆಕ್ಅಪ್ ಮಾಡ್ತಿದ್ದೆ, ಸ್ಕ್ಯಾನಿಂಗ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅವಾಗೆಲ್ಲ ಇಲ್ಲಮ್ಮ ಅದು ಫರ್ಟಿಲಿಟಿಗೆ ಹಂಗ ಆಗಿರುತ್ತೆ, ಪೈನ್ ಬರುತ್ತೆ ಅಂತ ಎಲ್ಲ ಡಾಕ್ಟರ್ ಎಲ್ಲ ಹೇಳಿದ್ರು. ನಾರಾಯಣ ಹೃದಯಾಲಯದಲ್ಲೂ ನಾನು ಹೋಗಿ ತೋರಿಸ್ದೆ, ಡಾಕ್ಟರ್ ಅನುರಾಧ ಅನ್ನೋರ ಹತ್ರನು ತೋರಿಸ್ದೆ. ಈಗ ಅವರು ಸಿಸ್ಟ್ ಇದೆ, ಓರಿಯನ್ ಸಿಸ್ಟ್ ಇದೆ ಅಂತ ಹೇಳಿದ್ರು. ನಾವು ಅದೆಲ್ಲ ಕನ್ಸೀವ್ ಆಗೋಕ್ಕೋಸ್ಕರನೇ ನಾವು ಪರ್ಪೋಸ್ಫುಲಿ ಅದಕ್ಕೋಸ್ಕರನೇ ನೋಡೋಣ ಅಂತ ಒಂದ್ಸರಿ ಹೋದ್ರೆ, ಹಾಗಾಗಿ ಸಿಸ್ಟ್ ಇದೆ ಅಂತ ಹೇಳಿದ್ರು ಅವರು, ಓವರಿಯನ್ ಸಿಸ್ಟ್ ಇದೆ ಅಂತ. ಅದು ನಾವು ಕನ್ಸೀವ್ ಆಗ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮೇಡಮ್, ಅಕಸ್ಮಾತ್ ಆಗಿ ನಾವೀಗ ಏನಾದ್ರು ಇಂಟರ್ಕೋರ್ಸ್ ಮಾಡಿದ್ರೆ? ಇವಾಗ ನಿಮ್ಮ 2 ಥರ ಪ್ರಶ್ನೆ ಇದೆ. ಈಗ ಕನ್ಸೀವ್ ಆಗೋದಕ್ಕೆ ಮೊದಲು ನಿಮ್ಮ ಸಂಭೋಗ ಕ್ರಿಯೆ ಸರಿ ಹೋಗಬೇಕು. ಅದು ಸ್ವಲ್ಪ ನೋವಿನ ಸಂಭೋಗ ಇದೆ ಅಂತ ಹೇಳ್ತೀರಾ. ಹಾಗಾಗಿ ನಿಜವಾಗ್ಲೂ ಅದು ಸರಿಯಾದ ರೀತಿ ಸಂಭೋಗ ಕ್ರಿಯೆ ಈ 3 ವರ್ಷದ ನಂತರ ಕೂಡ ನೀವು ಇನ್ನೂ ನಿಮಗೆ ನೋವಿನ ಸಂಭೋಗ ಆಗ್ತಾ ಇದೆ ಅಂದರೆ ನೀವು ಸಂಭೋಗ ಮಾಡೋ ರೀತಿನಲ್ಲಿ ಇಲ್ಲೋ ಏನಾದರೂ ತೊಂದರೆ ಇರಬೇಕು. ಅಥವಾ ಕೆಲವರಲ್ಲಿ ಏನಾಗುತ್ತೆ, ಈ ವಜೈನಿಸ್ಮಸ್ ಅಥವಾ ಯೋನಿ ಸೆಳೆತ ಅಂತ ಹೇಳ್ತೀವಿ, ಅದು ನಿಮಗೆ ಸರಿಯಾದ ರೀತಿಯ ಸಹಕರಿಸೋಕ್ಕೆ ಸಾಧ್ಯವಾಗದೆ ಯೋನಿ ಸುತ್ತ ಇರುವಂಥ ಸ್ನಾಯುಗಳೆಲ್ಲ ಬಹಳ ಬಿಗಿ ಆಗೋದ್ರಿಂದ ನಿಮಗೆ ಅದು ಸರಿಯಾದ ರೀತಿ ಸಂಭೋಗ ಕ್ರಿಯೆ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಬೇರೆ ರೀತಿಯಲ್ಲಿ ಒಂದು ಚಿಕಿತ್ಸೆ ಕೊಡಬೇಕಾಗತ್ತೆ ಸರಿ ಮಾಡೋದಕ್ಕೆ. ಮತ್ತು ನೀವು ಮಾಡ್ತಿರೋ ರೀತಿನಲ್ಲಿ ಅಥವಾ ನೀವು ಉಪಯೋಗಿಸ್ತಿರೋ ಆಸನಗಳಲ್ಲಿ ಕೂಡ ಏನಾದರೂ ತೊಂದರೆ ಇರಬಹುದು. ಅದನ್ನು ಒಂದು ಕಡೆ ಸರಿ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಬರೀ ಒಂದು ಈ ಥರ ವಜೈನಿಸ್ಮಸ್ ಆ ಥರ ಏನಾದ್ರು ತೊಂದರೆ ಇದ್ದಾಗ ಬರೀ ಒಂದು KY ಜೆಲ್ಲಿ ಇದನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದಕ್ಕೆ ಬೇರೆಯಾದ ರೀತಿಯಲ್ಲಿ ಸ್ವಲ್ಪ ನಾವು ಡಿಸೆನ್ಸಿಟೈಸೇಷನ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕಾಗತ್ತೆ. ಅದನ್ನು ನೀವು ಲೈಂಗಿಕ ತಜ್ಞರ ಹತ್ರ ಬಂದು ಸರಿಪಡಿಸ್ಕೊಳ್ಬೋದು. ಮತ್ತು ಇನ್ನೂ ಒಂದಂದರೆ, ನಿಮಗೆ ಇವಾಗ ಸಿಸ್ಟ್ ಇದೆ, ನೀವು ಮಕ್ಕಳಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ. ಈ ಸಿಸ್ಟುಗಳು ಅಂದರೆ ಎಲ್ಲ ಸಿಸ್ಟುಗಳಿಂದನೂ ಏನೂ ತೊಂದರೆ ಇರೋದಿಲ್ಲ. ಕೆಲವು ಸಲ ಈ ಪಾಲಿಸಿಸ್ಟಿಕ್ ಓವರೀಸ್ ಆ ಥರ ಏನಾದರೂ ತೊಂದರೆ ಇದ್ದಾಗ ಅದಕ್ಕೆ ಬೇರೆ ಚಿಕಿತ್ಸೆ ಬೇಕಾಗತ್ತೆ. ಯಾಕಂದರೆ ಅದರೊಳಗೆ ಮೊಟ್ಟೆ ಬಿಡುಗಡೆ ಆಗೋದಕ್ಕೆ ತೊಂದರೆ ಆಗುತ್ತೆ. ಮತ್ತು ಕೆಲವು ಸಣ್ಣ ಪುಟ್ಟ ಸಿಸ್ಟುಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈ ತಿಂಗಳು ನೀವು ಸ್ಕ್ಯಾನಿಂಗ್ ಮಾಡಿಸಿದಾಗ ಒಂದು ಚಿಕ್ಕ ಸಿಸ್ಟ್ ಕಾಣಿಸ್ಬೋದು. ಮುಂದಿನ ತಿಂಗಳು 1-2 ತಿಂಗಳು ಬಿಟ್ಟು ಮಾಡಿದರೆ ಆ ಸಿಸ್ಟು ಹೊರಟೆ ಹೋಗಿರ್ಬೋದು. ಅದರಿಂದ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಹೇಳಿದರೆ ಕೆಲವು ಸಲ ಅದು ಅದರೊಳಗಡೆ ಏನಾಗಿರುತ್ತೆ, ಒಳಗಡೆ ನೀವು ಪ್ರತಿ ಸಲ ಮುಟ್ಟಾದಾಗಲೂ ಕೂಡ ಅದರ ಒಳಗಡೆ ಕೂಡ ರಕ್ತಸ್ರಾವ ಆಗ್ತಾ ಇರುತ್ತೆ, ನಿಮ್ಮ ಅಂಡಾಶಯದ ಹತ್ರ ಕೂಡ. ಆದ್ದರಿಂದ ಏನಾಗುತ್ತೆ, ಅದು ಒಂದು ರಕ್ತ ಎಲ್ಲ ಒಳಗಡೆ ಸೇರಿಕೊಂಡು ನಿಮಗೆ ಅದು ಸಿಸ್ಟ್ ಥರ ಅದು ಆಗಿರುತ್ತೆ. ಅಂಥದಕ್ಕೆ ಏನಾದರೂ ಅದು ಹೆಚ್ಚಾಗದೇ ಇರೋ ರೀತಿನಲ್ಲಿ ಅದು ಸರಿಯಾದ ರೀತಿ ಅದನ್ನು ನೀವು ಅವರು ಡಯಾಗ್ನೋಸ್ ಮಾಡಿದರೆ ಅವಾಗ ಅದಕ್ಕೆ ಮಾಡಿದರೆ ಕೆಲವು ಸಲ ಲ್ಯಾಪ್ರೋಸ್ಕೋಪಿ ಬೇಕಾಗತ್ತೆ ಆ ಸಿಸ್ಟ್ ಏನು ಅಂತ ನೋಡೋದಕ್ಕೆ ಮತ್ತು ಸಿಸ್ಟ್ ತೆಗೆಯೋದಕ್ಕೆ. ಅದರಿಂದ ಅದು ಮೊದಲದ ಹಂತದಲ್ಲೇ ನೀವು ಚಿಕಿತ್ಸೆ ತಗೊಂಡಾಗ ಆಮೇಲೆ ನಿಮಗೆ ತೊಂದರೆ ಬರಲ್ಲ. ಸೊ ಇದೆಲ್ಲ ಒಟ್ಟಾಗಿ ಸೈಡ್ ಬೈ ಸೈಡ್ ಎಲ್ಲನೂ ನಿಮಗೆ ಚಿಕಿತ್ಸೆ ಆಗಬೇಕಾಗತ್ತೆ. ಮತ್ತು ಇದಲ್ಲದೆ ಇನ್ನೇನಾದರೂ ತೊಂದರೆ ಇದೆಯಾ, ನಿಮ್ಮ ಗರ್ಭಧಾರಣೆಗೆ ತೊಡಕಾಗಿದೆಯಾ ಅಂತ ಕೂಡ ಪರೀಕ್ಷೆ ಮಾಡಬೇಕಾಗತ್ತೆ. ಒಂದು ಸಲ ನಿಮ್ಮ ವೈದ್ಯರ ಹತ್ರ ಡಿಸ್ಕಸ್ ಮಾಡಿ, ಮತ್ತು ಇನ್ನೂ ನಿಮಗೆ ಸಂಭೋಗ ಕ್ರಿಯೆನಲ್ಲಿ ತೊಂದರೆ ಇದ್ದರೆ ಒಂದು ಸಲ ಲೈಂಗಿಕ ತಜ್ಞರ ಹತ್ರ ಬಂದು ತೋರಿಸಿ. ಮೇಡಮ್ ನಾವು ನಿಮ್ಮ ಹತ್ರ ಒಂದ್ಸರಿ ಬಂದಿದ್ವಿ ಮೇಡಮ್, ಒಂದ್ಸರಿ ಬಂದು ಕನ್ಸಲ್ಟ್ ಮಾಡ್ಕೊಂಡು ಹೋಗಿದ್ವಿ. ಆಯ್ತು, ನಮಗೆ ತುಂಬಾ ದೂರ ಆಗುತ್ತೆ ಅಂತ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆಯ್ತು, ನೀವು ಯಾರ ಹತ್ರ ತಗೊಳ್ಳಿ ಚಿಕಿತ್ಸೆ, ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇನೆ. ನಮ್ಮ ಹತ್ರನೇ ಬರ್ಬೇಕಂತೇನೂ ಇಲ್ಲ. ಬೆಂಗಳೂರಲ್ಲಿ ಬಹಳ ಹಲವಾರು ಜನ ಒಳ್ಳೆ ವೈದ್ಯರಿದ್ದಾರೆ. ನೀವು ಯಾರ ಹತ್ರ ಬೇಕಾದ್ರೂ ಸರಿಯಾಗಿ ತಪಾಸಣೆ ಮಾಡಿಸ್ಕೊಂಡು ನಿಮ್ಗೆ ಒಳ್ಳೆ ಚಿಕಿತ್ಸೆ ಸಿಗಲಿ ಅಂತ ಅಷ್ಟೇನೆ. ಇನ್ನು ಧಾರವಾಡದಿಂದ ಅನಾಮಿಕ ವ್ಯಕ್ತಿಯೊಬ್ಬರು ಕರೆ ಮಾಡಿದ್ದಾರೆ. ಹೇಳಿ ಇವರೇ, ನಿಮ್ಮ ಸಮಸ್ಯೆ ಏನಿದೆ? ಹಲೋ ಡಾಕ್ಟರ್. ನಮಸ್ಕಾರ, ಹೇಳಿಮ್ಮ. ನಮಸ್ಕಾರ ಡಾಕ್ಟರ್. ನಮ್ಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು ಡಾಕ್ಟರ್.
ಅಂದ್ರೆ ಈಗ ಒಂದ್ 2-3 ವರ್ಷದಿಂದ ಪ್ರಾಬ್ಲಮ್ ಇದೆ. ತುಂಬಾ ಡಾಕ್ಟರ್ಸ್ಗೆ ತೋರಿಸಿ, ದಾವಣಗೆರೆಯಲ್ಲಿ ಒಬ್ಬ ಡಾಕ್ಟರ್ಗೆ ತೋರಿಸಿದ್ವಿ. ಒಂದ್ 5-6 ಮಂತ್ಸ್ ಹಾರ್ಮೋನ್ ವೇರಿಯೇಷನ್ ಆಗುತ್ತಲ್ಲ, ಸೊ ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಕೊಟ್ರು. ಎಷ್ಟು ವಯಸ್ಸು ನಿಮ್ಗೆ? ನಮಗೀಗ 22nd ರನ್ನಿಂಗ್ ಆಗುತ್ತೆ. ಮದುವೆ ಆಗಿದೆಯಾ? ಇಲ್ಲ ಮೇಡಮ್. ಹಾ, ಈಗ ನೀವು ಅದೇ ಯಾವ ಕಾರಣದಿಂದ ನಿಮ್ಗೆ ರಕ್ತಸ್ರಾವ ಹೆಚ್ಚಿಗೆ ಆಗ್ತಾ ಇದೆ ಅಂತ ಕೆಲವು ಪರೀಕ್ಷೆಗಳೆಲ್ಲ ಮಾಡ್ಬೇಕಾಗತ್ತೆ. ಮಾಡಿಸಿದ್ವಿ ಡಾಕ್ಟರ್, ಅದಕ್ಕೆ ಅವ್ರು ಹೇಳಿದ್ರು ನಿಮ್ಗೆ ಹಾರ್ಮೋನ್ ವೇರಿಯೇಷನ್ ಇದೆ ಅಮ್ಮ ಅಂದ್ರು. ಅದಕ್ಕೆ ನೀವು ಹೆಚ್ಚಿನ ರಕ್ತಸ್ರಾವ ಆಗದ ರೀತಿನಲ್ಲಿ ಕೆಲವು ಸಲ 6 ತಿಂಗಳು 1 ವರ್ಷದ ತನಕನೂ ಕೂಡ ಚಿಕಿತ್ಸೆ ಬೇಕಾಗತ್ತೆ. ಆವಾಗ ನಿಮಗೆ ರಕ್ತಸ್ರಾವ ಆಗೋದನ್ನು ಕಡಿಮೆ ಮಾಡಿ ಅದನ್ನು ಸರಿಯಾದ ಕ್ರಮಬದ್ಧವಾಗಿ ಋತುಚಕ್ರ ಬರೋ ಹಾಗೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಸ್ವಲ್ಪ ದಿವಸ ತೊಗೊಂಡ್ರೆ ಅದರಿಂದ ಕೆಲವು ಸಲ ಏನಾಗುತ್ತೆ ಅಂದರೆ ನೀವು 1 ತಿಂಗಳು ತೊಗೊಳ್ಳೋದು, 2 ತಿಂಗಳು ತೊಗೊಳ್ಳೋದು, ಯಾಕೆ ಎಷ್ಟು ದಿವಸ ತೊಗೊಳ್ಳೋದಲ್ಲ ಅನ್ನೋ ಥರ ಅನ್ನಿಸ್ಬಿಡತ್ತೆ ನಿಮಗೆ. ಆವಾಗ ಏನಾಗುತ್ತೆ, ಮಧ್ಯೆ ಬಿಟ್ಟು ತೊಗೊಳ್ಳೋದ್ರಿಂದ ನಿಮಗೆ ಸರಿಯಾದ ಚಿಕಿತ್ಸೆ ಆಗಿರೋದಿಲ್ಲ. ಒಂದು ಸಲ ನೀವು ಅವರು ಹೇಳ್ದಂಗೆ 6 ತಿಂಗಳು ಅಥವಾ 1 ವರ್ಷ ಈ ಥರ ನೀವು ಕಂಟಿನ್ಯೂಸ್ ಆಗಿ ತೊಗೊಂಡಾಗ ನಿಮ್ಮ ಇದು ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಓಕೆ, ಇನ್ನು ಮೈಸೂರಿನಿಂದ ಲೋಕೇಶ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಲೋಕೇಶ್, ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ನಮ್ಮ ಮಿಸ್ಸಸ್ಗೆ ಮುಟ್ಟಾದ್ರೆ 5 ದಿವಸ ಆದ್ರೂ 6ನೇ ದಿವಸ ಆದ್ರೂ ಆಗ್ತಾನೆ ಇರ್ತದೆ. ಆಮೇಲೆ ಸಂಭೋಗ ಕ್ರಿಯೆ ಮಾಡಕ್ ಹೋದ್ರೆ ಆಗಲ್ಲ. 2 ಮಕ್ಳು ತಾಯಿ. ಇದಕ್ಕೆ ಏನ್ ಸಮಸ್ಯೆ ಅನ್ನೋದೇ ಅರ್ಥ ಹೋಗಲ್ಲ. 15 ದಿವಸ 1 ತಿಂಗಳಾದ್ರೂ ನಾವು ಇದ್ ಮಾಡಲ್ಲ, ಬಟ್ ಏನ್ ಸಮಸ್ಯೆ ಅನ್ನೋದೇ ಅರ್ಥ ಆಗ್ತಲ್ಲ. ಅಲ್ಲ, ಇವಾಗ ಹೆಚ್ಚಿನ ರಕ್ತಸ್ರಾವ ಈಗ 4-5 ದಿವಸ ಅವ್ರಿಗೆ ಬಹಳ ಜಾಸ್ತಿ ರಕ್ತಸ್ರಾವ ಆಗ್ಲಿಲ್ಲ ಅಂದ್ರೆ ಕೆಲವರಲ್ಲಿ ಇರುತ್ತೆ 4-5 ದಿವಸ ರಕ್ತಸ್ರಾವ ಸ್ವಲ್ಪ ಆದ್ರೆ ಏನು ಪರವಾಗಿಲ್ಲ, ಅದೇನು ದೊಡ್ಡ ಸಮಸ್ಯೆ ಇರೋದಿಲ್ಲ. ಆದ್ರೂ ಒಂದ್ಸಲ ಪರೀಕ್ಷೆ ಮಾಡಿಸ್ಬೋದು. ಏನಾದರೂ ಸೋಂಕಾಗಿದೆಯಾ ಗರ್ಭಕೋಶದಲ್ಲಿ ಅಥವಾ ಬೇರೆ ಗಡ್ಡೆಗಳ ಥರ ಅಥವಾ ಇನ್ನೇನಾದರೂ ತೊಂದರೆ ಇದೆಯಾ ಅಂತ ತೋರಿಸ್ಬೇಕು. ಮತ್ತು ನೀವು ಸಂಭೋಗ ಕ್ರಿಯೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಅವ್ರಿಗೇನು ಏನಕ್ಕೆ ತೊಂದರೆ, ಏನಾದರೂ ನೋವಾಗುತ್ತೆ ಅಂತ ಹೇಳ್ತಾರಾ ಅಥವಾ ಬೇರೆ ತೊಂದರೆ? ಏನೋ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತಾರೆ ಅಷ್ಟೇ. ಆಸಕ್ತಿ ಇಲ್ಲ. ಈ ಆಸಕ್ತಿ ಇಲ್ಲ ಅನ್ನೋದಕ್ಕೆ ಇನ್ನೇನಾದರೂ ಕಾರಣ ಇದೆಯಾ? ಮನೆಯಲ್ಲಿ ಏನಾದ್ರು ತೊಂದರೆ ಇದೆಯಾ? ಮನೇಲಿ ಏನ್ ತೊಂದ್ರೆ ಇಲ್ಲ, ಆತರ ಏನ್ ತೊಂದ್ರೆ ಇಲ್ಲ. ಇರೋದ್ ನಾ ಗಂಡ ಹೆಂಡತಿ ಇಬ್ರು ಮಕ್ಳೇ ಅಷ್ಟೇ. ನಾವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ. ನಿಮ್ಮಿಬ್ರು ಮಧ್ಯದಲ್ಲೂ ಸಂಬಂಧ ಎಲ್ಲ ಚೆನ್ನಾಗಿ ನೋಡ್ಕೋತೀರಾ? ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ನೋಡ್ಕೋತೀರಾ ನೀವು? ಎಲ್ಲ ಚೆನ್ನಾಗಿದೆ. ಓಕೆ, ಚೆನ್ನಾಗಿ ನೋಡ್ಕೋತೀರಾ ನೀವು ಅವ್ರನ್ನ? ಚೆನ್ನಾಗಿ ನೋಡ್ಕೊತೀವಿ. ಮತ್ತೆ ನಿಮ್ಮಲ್ಲಿ ಕೂಡ ಏನು ಲೈಂಗಿಕ ಸಮಸ್ಯೆಗಳಿಲ್ವಾ? ಶೀಘ್ರ ಏನಿಲ್ಲ, ಆತರ ಏನಿಲ್ಲ. ಇವಾಗ ಎಷ್ಟೋ ಸಲ ಏನಾಗುತ್ತೆ, ನಮ್ಮ ದೇಶದ ನಮ್ಮ ಸ್ತ್ರೀಯರಲ್ಲಿ ಹಲವಾರು ಜನರಲ್ಲಿ 1-2 ಮಕ್ಕಳಾದ ತಕ್ಷಣ ಆಯ್ತಲ್ಲ, ಈಗ ಲೈಂಗಿಕ ಸಂಪರ್ಕ ಇರೋದು ಮಕ್ಕಳಾಗೋದಕ್ಕೆ ಮಾತ್ರ, ಅದು ಮುಗಿದ ಮೇಲೆ ಇನ್ನು ಯಾಕೆ ಅದು ಅನ್ನೋ ಒಂದು ಭಾವನೆ ಕೆಲವರಲ್ಲಿ, ಒಂದು ಮಾನಸಿಕವಾಗಿ ಆ ರೀತಿ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದು ಬರೀ ಅದು ಒಂದಕ್ಕೋಸ್ಕರನೂ ಅಲ್ಲ, ಮತ್ತು ಅವರು ನಿಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಒಂದು ಸಂತೋಷವಾಗಿರೋದಕ್ಕೆ ಅನ್ನೋದು ಕೂಡ ಕೆಲವು ಸಲ ಅವ್ರು ಅರ್ಥ ಮಾಡಿಕೊಂಡಾಗ ನಿಮ್ಮ ಬೇಡಿಕೆಗೂ ಕೂಡ ಅವರು ಒಂದು ಸ್ಪಂದಿಸೋನ್ಗೆ ನೀವು ಇಬ್ಬರು ಒಂದ್ಸಲ ಲೈಂಗಿಕ ತಜ್ಞರ ಹತ್ರ ಬಂದು ಒಂದು ಮಾರ್ಗದರ್ಶನ ಪಡ್ಕೋಬಹುದು. ಅದರಲ್ಲೂ ಹೆಂಗಸರಿಗೆ ಹೆಣ್ಮಕ್ಳುಗಳಿಗೆ ಈ ಮನೋಸ್ಥಿತಿ ಬರೋದು ಬೇಗ ಅಂತ. ಹೌದು, ಆ ಥರ ಅವ್ರಿಗೆ ಬಹಳಷ್ಟು ಜನ ಹೆಂಗಸರ ಆ ಥರ ಅನ್ಕೊಡಿಯೋ ಇನ್ಯಾಕೆ ಎಲ್ಲ ಆಯ್ತಲ್ಲ ಯಾಕೆ ಅನ್ನೋ ಥರ. ಆದರೆ ಒಂದು ಸಂಗಾತಿಯ ಅವಶ್ಯಕತೆ ಕೂಡ ನೋಡ್ಕೋಬೇಕಾಗತ್ತೆ ಅನ್ನೋದು, ಅದನ್ನ ಯಾವ ರೀತಿ ಗಂಡು ಹೆಣ್ಣು ಇಬ್ರು ಅರ್ಥ ಮಾಡಿಕೊಂಡು ಅವರ ಅವಶ್ಯಕತೆಗಳಿಗೆ ಸ್ಪಂದಿಸಬೇಕು ಅನ್ನೋದನ್ನು ಕೂಡ ಒಂದು ಮುಖ್ಯವಾಗುತ್ತೆ. ಮತ್ತೆ ಈಗ ಮಕ್ಕಳು ಇದ್ದಾರೆ, ನೀವು ಅಂದ್ರೆ ನಿಮ್ಮ ಏಕಾಂತ ನಿಮಗೆ ಇದೆಯಾ ಅಥವಾ ಕೆಲವು ಸಲ ಏನಾಗುತ್ತೆ ಮಕ್ಕಳಾದ ತಕ್ಷಣ ಮಕ್ಕಳ ಜೊತೆನೆ ಅದು ಅವರು ಹೋಗಿ ತಾಯಿ ಮಲ್ಕೊಳ್ಳೋದು, ಇವರು ಬೇರೆ ಕಡೆ ಇರೋದು, ಮತ್ತೆ ಎಲ್ಲಿ ಮಕ್ಕಳು ಹೇಳ್ತಾರೋ ಅಥವಾ ಎಲ್ಲಿ ತಮ್ಗೆ ತೊಂದರೆ ಆಗತ್ತೋ ಅನ್ನೋದು ಒಂದಷ್ಟು ದಿವಸ ಅವ್ರು ಅದೇ ರೀತಿನಲ್ಲಿ ಬಿಟ್ಟೇ ಬಿಟ್ಟಿರ್ತಾರೆ. ಅದನ್ನೆಲ್ಲ ನೋಡ್ಕೋಬೇಕು. ಇವಾಗ ಮತ್ತಷ್ಟು ಚರ್ಚೆನ ಮಾಡೋಣ. ಇನ್ನೂ ಸಾಕಷ್ಟು ಜನ ಕಾಲರ್ಸ್ ಕಾಯ್ತಾ ಇದ್ದಾರೆ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಆಗಲೇ ಹೇಳಿದಂಗೆ ಮತ್ತೊಂದು ಸರ್ತಿ ವಿಳಾಸವನ್ನು ಕೊಡ್ತಾ ಇದ್ದೀವಿ. ಮುಂದಿನ ಬಾರಿ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದರೆ ಈ ವಿಳಾಸಕ್ಕೆ ನೀವು ಪತ್ರವನ್ನು ಕೂಡ ಬರೀಬಹುದು. ಪತ್ರದ ವಿಳಾಸವನ್ನು ನೋಡ್ತಾ ಒಂದು ಬ್ರೇಕ್ ತಗೊಳ್ಳಿ.